ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಆಮ್ ಆಲ್ಸೋ ಗುಡ್. ಸೊ ಇವತ್ತು ಬೆಳಗ್ಗೆನೆ ನಾನು ಬನಾನಾ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ಒಂದ್ಸಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಸ್ಮೂದೀಸ್ ಮಾಡ್ಕೊಂಡು ಕುಡಿಬೋದು. ಸೊ ನಾನಿವತ್ತು ಬನಾನಾ ಸ್ಮೂದಿ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋತೀನಿ. ಚಿಕ್ಕದಾಗಿ ಬನಾನಾ ಪೀಸ್ನ ಕಟ್ ಮಾಡ್ಕೋಬೇಕು. ಅದನ್ನು ಜಾರಿಗೆ ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ 2 ಪೀಸ್ ಡೇಟ್ಸ್ನ ತೊಗೊಂಡಿದ್ದೀನಿ. 2 ಪೀಸ್ ಡೇಟ್ಸ್ ಹಾಕ್ಕೊಂಡು 2 ಗೋಡಂಬಿ ಹಾಗೆ 2 ಬಾದಾಮಿ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ನಾವು ಹನಿ ಆ್ಯಡ್ ಮಾಡ್ಕೊತೀನಿ. ನೀವು ಹನಿನ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸೊ ಹನಿ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಸ್ಮೂದಿ ಎಷ್ಟು ಸ್ಮೂತಾಗಿದೆ. ಸ್ವಲ್ಪ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಮೂದಿ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಯಾವಾಗಾದರೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬೇಜಾರಾದರೆ ಈ ಥರ ಸ್ಮೂದಿ ಮಾಡ್ಕೋಬೇಕು. ಹಾಗೆ ಇವತ್ತು ನಾನು ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು. ವರಮಹಾಲಕ್ಷ್ಮಿ ಸ್ಯಾರೀಸ್ ಮತ್ತು ಹಾಗೆ ಫೋನ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಫೋನ್ನ ತೊಗೋಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ನನಗೆ ಐಫೋನ್ ಎಲ್ಲ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲಾಂದರೆ ನಾನು ಯಾವಾಗಲೂ ತೊಗೊಂಡ್ಬಿಟ್ಟಿರ್ತಿದ್ದೆ. ಬಟ್ ಇವಾಗ ನನಗೆ ನೆಸಸರಿ ಇದೆ ಅಂತ ಅನಿಸ್ತು. ಸೊ ನಮ್ಮ ಮನೆಯವರು ಕೂಡ ನೀನು ಐಫೋನ್ ತೊಗೊಂಡ್ಬಿಡು ಅಂತ ಹೇಳಿದರು. ಬಟ್ ಆ್ಯಕ್ಚುಲಿ ಇದು ನಂದು ಸೇವಿಂಗ್ಸಲ್ಲಿ ನಾನು ಏನಾದರೂ ಗಿಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರಿಗೆ. ಬಟ್ ಹಿ ಟೋಲ್ಡ್ ದಟ್ ನನಗೇನು ಗಿಫ್ಟ್ ಬೇಡ, ನಿನಗೆ ಸೆಲ್ಫ್ ಗಿಫ್ಟ್ ಮಾಡ್ಕೋ, ಸೊ ನೀನೇ ತೊಗೊಂಬಿಡು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಸರಿ ಆಯಿತು ಐಫೋನ್ ತೊಗೊಳೋಣ ಅಂತ ಹೊರಟಿದ್ವಿ. ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ, ಸಾರಿ ಫಾರ್ ದ್ಯಾಟ್. ಹಾಗೆ ನಾವು ಐಫೋನ್ ತೊಗೊಳಕ್ಕಂತ ಹೊರಟ್ವಲ್ಲ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ 17 Pro ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ನಾವು ಮೊಬೈಲ್ನ. ಫಸ್ಟೆಲ್ಲ ನಾವು ಅದೇ ಅಂದ್ಕೊಂಡು ಹೋಗಿದ್ದು ಶಾಪಿಗೆ. ನನಗೆ 16 Pro Max ಸಿಕ್ಕರೂ ಪರವಾಗಿಲ್ಲ, ಅಥವಾ 17 Pro ಸಿಕ್ಕರೆ ಸಾಕು ಅಂತಲೇ ನಾವು ಹೊರಟಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ನನಗೆ 17 Pro Maxೇ ಇಷ್ಟ ಆಯಿತು. ಬಿಕಾಸ್ 17 Pro ನನಗೆ ಯಾಕೋ ಚಿಕ್ಕದಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಫೈನಲಿ 17 Pro Maxನ ತೊಗೊಂಡೆ. ನಾನು ನಿಜವಾಗ್ಲೂ ಐಫೋನ್ ತೊಗೋಬೇಕನ್ನೋದು ನನಗೆ ಅಂದ್ಕೊಂಡೇ ಇರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗ ನೆಸಸರಿ ಇದೆ ಅಂತ ನಾನು ಐಫೋನ್ ತೊಗೊಂಡೆ. 256 ತೊಗೊಂಡೆ. ಬಿಕಾಸ್ ಸ್ಟೋರೇಜ್ ತುಂಬ ಸಿಗುತ್ತೆ ಅಂತ, ಲಾಗ್ ಮಾಡೋಕ್ಕೂ ಸರಿ ಹೋಗುತ್ತೆ ಅಂತ, ಬ್ಯಾಟ್ರಿ ಬ್ಯಾಕಪ್ ಕೂಡ ಚೆನ್ನಾಗಿ ಬರುತ್ತೆ ಅಂತ Pro Maxನೇ ತೊಗೊಂಡೆ. ತೊಗೊಳ್ಳೋ ಅಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಜ್ಯೂಸ್ ಕುಡಿತಾ ಇದ್ವಿ. ಸೊ ಫೋನೆಲ್ಲ ತೊಗೊಂಡ್ಬಿಟ್ಟು ನಾವು ಮತ್ತೆ ಇವಾಗ ಮಾರ್ಕೆಟಿಗೆ ಹೊರಟ್ವಿ. ಬಿಕಾಸ್ ಮತ್ತೆ ಮನೆಗೆ ಹೋದ್ಮೇಲೆ ನಮಗೆ ಮಾರ್ಕೆಟಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಗ್ಲಾಸಸ್ನ ಹಾಕಿಸ್ಕೊಂಡೇ ಹೋಗೋಣ ಅಂತ ಗ್ಲಾಸಸ್ನ ಹಾಕಿಸ್ಕೊಳ್ಳೋಕೆ ಹೊರಟ್ವಿ. ಸೊ ಗ್ಲಾಸಸ್ ಹಾಕಿಸ್ಕೊಂಡ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಊಟಕ್ಕೆ ಹೊರಟ್ವಿ. ಅಲ್ಲಿ ಬಟ್ ನಾನ್ ವೆಜ್ಜೇ ಇತ್ತು, ತುಂಬ ವೆಜ್ ಯಾವುದು ಹೋಟೆಲ್ಸೇ ಸಿಗಲಿಲ್ಲ ನಮಗೆ. ಫೈನಲಿ ಒಂದು ವೆಜ್ ಹೋಟೆಲ್ ಸಿಕ್ತು. ಸೊ ಅಲ್ಲಿ ಸಿಜ್ವಾನ್ ಫ್ರೈಡ್ ರೈಸ್ ಮತ್ತು ಇಡ್ಲಿ ತಿನ್ಕೊಂಡು ಇವಾಗ ಶಾಪಿಂಗಿಗೆ ಹೊರಟ್ವಿ. ನನಗೆ ವರಮಹಾಲಕ್ಷ್ಮಿಗೆ ಸ್ಯಾರೀಸ್ ತೊಗೋಬೇಕಿತ್ತು. ಬಟ್ ಆಗಲೇ ಒಂದು ರೌಂಡ್ ಎಲ್ಲ ಶಾಪಲ್ಲೂ ನೋಡಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಎಲ್ಲನೂ ನೋಡಿ ಇಟ್ಕೋತಿದ್ದೆ. ಒಂದು 3-4 ಶಾಪ್ಸಸ್ಗೆ ಹೋಗ್ಬಿಟ್ಟು ಮತ್ತು ಒಂದು 3-4 ಬುಟಿಕ್ಸಿಗೆ ಹೋಗ್ಬಿಟ್ಟು ನಾನು ಸ್ಯಾರೀಸ್ ಎಲ್ಲ ನೋಡಿ ಇಟ್ಕೊಂಡೆ. ಅಂದರೆ ನನಗೊಂದು ಐಡಿಯಾ ಬರುತ್ತೆ ಮುಂದೆ ಹೋಗಿ ತೊಗೊಳಕ್ಕೆ ಅಂತ ಇವಾಗಲೇ ನೋಡಿ ಇಟ್ಕೊಂಡೆ. ಇವಾಗ ನಾನೇನು ಪರ್ಚೇಸ್ ಮಾಡ್ಕೊಂಡಿಲ್ಲ, ನೆಕ್ಸ್ಟ್ ವೀಕಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ಇಷ್ಟ ಆಯಿತು. ಹೌಸ್ ಆಫ್ ರಾಧ್ವಿಗೆ ಹೋಗಿದ್ದೆ ನಾನು ಫಸ್ಟು, ಅಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ನೆಕ್ಸ್ಟ್ ವೀಕ್ ಪರ್ಚೇಸ್ ಮಾಡೋಕ್ಕೆ ನಂಗೆ ಈಸಿ ಆಗುತ್ತೆ ಅಂತ ಆರಾಮಾಗಿ ಎಲ್ಲ ಶಾಪ್ಸ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ಈವ್ನಿಂಗು ಮನೆ ಕಡೆ ಹೊರಟ್ವಿ. ಮನೆ ಹತ್ರನೇ ಕಹಾನಿ ಕಿಚನ್ಸ್ ಅಂತ ಇತ್ತು. ಇದು ಜಾಲಹಳ್ಳಿ ಕ್ರಾಸ್ ಹತ್ರನೇ ಇದೆ. ರೀಸೆಂಟ್ ಆಗಿರೋ ಕೆಫೆ ಇದು, ತುಂಬಾ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು ಆ್ಯಂಬಿಷನ್ಸು. ಸೊ ಇವತ್ತು ನಮ್ಮ ತಮ್ಮನ ಬರ್ಡೇ ಆಗಿರೋದ್ರಿಂದ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಇಲ್ಲಿಗೆ ಹೊರಟ್ವಿ. ನನಗೆ ಆ್ಯಂಬಿಷನ್ಸ್ ತುಂಬಾ ಇಷ್ಟ ಆಯಿತು ನೈಟಲ್ಲಿ. ಹಾಗೆ ಇಲ್ಲಿ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿತ್ತು.
ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ಕೊಂಡ್ವಿ. ಅವರಿಗೆ ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡೆಲ್ಲ ಬರ್ಡೇ ಮಾಡೋಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಜಸ್ಟ್ ಸಿಂಪಲ್ಲಾಗಿ ಮಾಡಿಬಿಟ್ಟು ಡಿನ್ನರ್ನ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಡಿನ್ನರ್ ತುಂಬಾ ಚೆನ್ನಾಗಿತ್ತು. ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ನನಗೆ ಪಾಲಕ್ ಕಿಚಡಿ ಅಂತೂ ಸಖತ್ ಇಷ್ಟ ಆಯಿತು. ತುಂಬ ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.